ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮ್ಗೊಂದು ಬೆಸ್ಟ್ ಇನ್ಫಾರ್ಮೇಷನ್ ಇದ್ದಂತು. ನೀವು ಎಷ್ಟೊಂದು ಜನ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಿರ್ತಾರೆ, ಅದ್ರಲ್ಲಿ ನಾನು ಒಬ್ಬ. ಅಟ್ಲೀಸ್ಟ್ ತಿಂಗ್ಳಿಗೆ 1-2 ಆದರೂ ನಾನು ಪರ್ಚೇಸ್ ಮಾಡೇ ಮಾಡ್ತೀನಿ. ಅದರಲ್ಲೂ ನಿಮ್ಮಲ್ಲಿ ಎಷ್ಟೊಂದು ಜನ ಇರ್ತೀರ. ಸೊ ನಿಮಗೆಲ್ರಿಗೂ ಯೂಸ್ ಆಗೋವಂಥ ಒಂದು ಇನ್ಫಾರ್ಮೇಷನ್ನ ಇವತ್ತು ನಾನು ತೊಗೊಬಂದಿದ್ದೀನಿ. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ರೀಸೆಂಟಾಗಿ ಫ್ಲಿಪ್ಕಾರ್ಟ್ ಆರ್ಡ್ರ್ ಮಾಡಿರೋರಿಗೆ, ಆರ್ಡ್ರ್ ಮಾಡದೇ ಇರೋರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟ. ಗುಡ್ ನ್ಯೂಸ್ ಅಲ್ಲ, ಬ್ಯಾಡ್ ನ್ಯೂಸ್ ಇದು. ಫ್ಲಿಪ್ಕಾರ್ಟಲ್ಲಿ ಇನ್ನು ಮುಂದೆ ನೀವೇನಾದರೂ ಆರ್ಡ್ರ್ ಮಾಡಿದ್ರೆ ನಿಮ್ಗೆ ಅದು ರಿಟರ್ನ್ ಆಪ್ಷನ್ ಇರಲ್ಲ. ಆರ್ಡ್ರ್ ಮಾಡ್ತಿದ್ದ ರೀಸನ್ ಏನಕ್ಕಪ್ಪ ಆನ್ಲೈನಲ್ಲಿ ಅಂತಂದರೆ ನಮಗೊಂದು ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮಗೆ ಬೇಕು ಅಂದರೆ ತೊಗೊಬೋದು. ಈಗ ನಮಗೇನಾದರೂ ಅಂಗಡಿಗೆ ಹೋಗಿ ತೊಗೊಂಡ್ಬಿಟ್ರೆ ಮತ್ತೆ ರಿಟರ್ನ್ ಹೋಗೋಕ್ಕೆ ಏನು ಅಂದ್ಕೊಂಬಿಡ್ತಾನೋ, ಏನು ಮಾಡ್ತಾನೋ, ಏನು ಅಂತಾನೋ, ಅಥವಾ ಅದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದೇ ಇಲ್ವೋ ಏನೋ ಅಂತ ನಮ್ಗೆ ಸಿಕ್ಕಾಪಟ್ಟೆ ಯೋಚನೆಗಳು. ಬಟ್ ಆನ್ಲೈನಲ್ಲಿ ಅದು ಯಾವ ಪಂಚಾಯತ್ತು ಇರಲಿಲ್ಲ. ನಮಗೇನಾದ್ರು ಬೇಕು ಅಂದರೆ ಆರ್ಡ್ರ್ ಮಾಡು, ಬೇಡ ಅಂತ ರಿಟರ್ನ್ ಮಾಡು, ಅವ್ನು ಶಿಸ್ತಾಗಿ ಎತ್ಕೊಂಡ್ರೆ ನಮ್ಗೆ ಇನ್ನೊಂದು ಪ್ರಾಡಕ್ಟ್ನ ತಗೊಬಂದು ಕೊಡ್ತಿದ್ರು. ಸೊ ಇನ್ನು ಮುಂದೆ ನೀವೇನಾದರೂ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ರೆ ರಿಟರ್ನ್ ಆಪ್ಷನ್ ಇರಲ್ಲ. ಕಾರಣ ಏನಪ್ಪ ಅಂದರೆ ಮೋಸ್ಟ್ಲಿ ಅವ್ರಿಗೇನಾದರೂ ಲಾಸ್ ಆಗ್ತಿದೆಯೋ ಏನೋ. ಯಾಕಂದರೆ ಈಗ ಒಂದು ರಿಟರ್ನ್ ಮಾಡಿದ್ರೆ ಡೆಲಿವರಿ ಬಾಯ್ಸ್ಗೆ ಎಕ್ಸ್ಟ್ರಾ ಕೆಲಸ ಆಗುತ್ತೆ. ಅದರಿಂದ ಡೆಲಿವರಿ ಬಾಯ್ ಈಸಿನೇ, ಬಟ್ ಕಂಪ್ನಿಯಿಂದ ಅವ್ರು ಎಕ್ಸ್ಟ್ರಾ ಪೇ ಮಾಡಬೇಕಲ್ಲ ಅಂತ ಏನಾದರೂ ಎಕ್ಸ್ಟ್ರಾ ಲಾಸ್ ಏನಾದರೂ ಆಗ್ತಿದೆಯೋ ಗೊತ್ತಿಲ್ಲ. ಇವಾಗ ಅದನ್ನೆಲ್ಲ ಸ್ಟಾಪ್ ಮಾಡೋಕ್ಕೆ ಫ್ಲಿಪ್ಕಾರ್ಟ್ ಅವ್ರು ತಂದಿರೋ ರೂಲ್ಸ್ ಏನಪ್ಪ ಅಂದರೆ ನೋ ರಿಟರ್ನ್. ನಿನ್ಗೆ ಬೇಕಾಗಿರೋ ಡಿಸ್ಕೌಂಟ್ ನಾನು ಕೊಡ್ತೀನಿ, ನಿನಗೆ ಬೇಕಾಗಿರೋ ಐಟಮ್ನ ನಾನು ಹಿಂಗೆ ಕೊಡ್ತೀನಿ, ಬೆಸ್ಟ್ ಆಫರಲ್ಲಿ ನಾನು ಹಿಂಗೆ ಕೊಡ್ತೀನಿ. ಬಟ್ ನಿನಗೇನಾದರೂ ಬೇಡ ಅಂದರೆ ನನ್ನ ಹತ್ರ ಮಾತ್ರ ತೊಗೊಂಡು ಬರಬೇಡ, ಎತ್ಕೊಂಡು ಹೋಗ್ಬಿಡು ನೀನೇ ಎಲ್ಲಾದರೂ. ನಾನಂತೂ ಅದನ್ನ ರಿಟರ್ನ್ ತೊಗೊಳ್ಳಲ್ಲ ಅಂತ ಒಂದು ರೀಸೆಂಟಾಗಿ ಓಡಾಡ್ತೈತೆ. ಅದು ನಾನು ಒಂದಷ್ಟು ಐಟಮ್ಗಳು ನೋಡ್ಬೇಕಾದ್ರೆ ನನಗೆ ಕಣ್ಗೂ ಕಾಣಿಸ್ತು. ನಾನು ಫಸ್ಟು ಈ ಥರ ಬ್ರೇಸ್ಲೈಟು, ಇಯರಿಂಗ್ಸು ಅದನ್ನೆಲ್ಲ ನೋಡ್ಕೊಂಡಿದ್ದಾಗ ನೋ ರಿಟರ್ನ್ ಅಂತ ದೊಡ್ಡದಾಗಿ ಒಂದು ಸ್ಟ್ಯಾಂಪ್ ಹಾಕ್ತಿದ್ರು. ನಾನು ಏನಿದು ರಿಟರ್ನ್ ಇಲ್ಲ, ಸರಿ ಈಗ ನಮಗೆ ಬೇಕು ಅಂತ ಪರ್ಚೇಸ್ ಮಾಡ್ಕೊಂಬಿಡ್ತೀವಿ, ಬಟ್ ನಮಗೆ ಬೇಡ, ಅದು ಚೆನ್ನಾಗಿಲ್ಲ, ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದಾಗ ನಾವು ಏನು ಮಾಡೋದು? ಮತ್ತೆ ರಿಟರ್ನ್ ಮಾಡೋ ಆಪ್ಷನ್ ಇಲ್ಲ. ಅದನ್ನು ಬೇಕಂದ್ರೆ ನಾನೇ ಇಟ್ಕೊಬೇಕು, ಬೇಡ ಅಂದರೂ ಇಟ್ಕೊಬೇಕು, ಬೇಕು ಅಂದರೂ ಇಟ್ಕೊಳ್ಳೇಬೇಕು. ನಾನು ಅಂಥ ಒಂದು ಪರಿಸ್ಥಿತಿ ಇತ್ತು. ಇವಾಗ ಇನ್ನು ಮುಂದೆ ನೀವೇನಾದರೂ ಎಲೆಕ್ಟ್ರಾನಿಕ್ ಐಟಮ್ಗಳು ಏನಾದರೂ ಆರ್ಡ್ರ್ ಮಾಡಿದ್ರೆ ಕೆಲವೊಂದಕ್ಕೆ, ಅದರಲ್ಲಿ ಎಕ್ಸ್ಪೆಷಲಿ ಮೊಬೈಲ್ಗಳಿಗಂತೂ, ಹೈ ಎಂಡ್ ಮೊಬೈಲ್ಗಂತೂ ನಿಮಗೆ ನೀವು ಗಮನಿಸಿದ್ರೆ ರಿಟರ್ನ್ ಆಪ್ಷನ್ ಇರಲ್ಲ ಕೆಲವೊಂದಕ್ಕೆ. ಇದು ಏನಕ್ಕೆ ಮಾಡ್ತವ್ರೆ ಅಂತ ಗೊತ್ತಿಲ್ಲ. ಈಗ ನಾವೇನಾದರೂ ಮೊಬೈಲ್ ತೊಗೋತೀವಿ, ಅಲ್ಲಿ ಏನೋ ಡಿಫಾಲ್ಟ್ ಇರುತ್ತೆ, ಏನೋ ಪ್ರಾಬ್ಲಮ್ ಇರುತ್ತೆ, ನಮ್ಗೆ ಬೇಡ, ಅದು ಅವರು ರಿಟರ್ನ್ ತೊಗೊಳ್ಳಲ್ಲ. ನಾವು ಅದನ್ನು ಸರ್ವಿಸ್ ಸೆಂಟ್ರಿಗೆ ನಾವೇ ಹೋಗ್ಬಿಟ್ಟು ನಮ್ಗೆ ಏನು ಪ್ರಾಬ್ಲಮ್ ಆಗೈತೆ ಅಂತ ನಾವು ತೋರಿಸ್ಕೊಂಡು ಅಲ್ಲಿ ನಾವು ರಿಟರ್ನ್ ಆಪ್ಷನ್ನ ಚೇಂಜ್ ಮಾಡ್ಕೊಬೇಕಾದ್ರೆ ಅವರು ಅದನ್ನ ರಿಪ್ಲೇಸ್ ಮಾಡಿಕೊಡ್ತಾರೆ ಅಷ್ಟೇ. ಮೊದಲೆಲ್ಲ ಹೆಂಗಿತ್ತು, ನಿಮ್ಗೆ ಬೇಡವ ಅಂದರೆ ಬೇಡ, ಅವ್ರು ತೊಗೊಂಡೋಗಿ ಇನ್ನೊಂದು ಪ್ರಾಡಕ್ಟ್ನ ತೊಗೊಂಬರ್ತಿದ್ರು ಅಥವಾ ಕ್ಯಾಶೇ ಕೊಡ್ತಿದ್ರು. ಇವಾಗೂ ಆ ಕ್ಯಾಶ್ ಕೊಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಎಷ್ಟೊಂದು ಸಲ. ಸರ್ ನಿಮಗೆ ರಿಪ್ಲೇಸ್ ಇರುತ್ತೆ, ನೀವು ಕ್ಯಾನ್ಸಲ್ ಮಾಡೋ ಆಪ್ಷನ್ ನಿಮಗಿಲ್ಲ ಸರ್, ಅದಕ್ಕೆ ನೀವು ರಿಪ್ಲೇಸ್ ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ಕ್ಯಾನ್ಸಲ್ ಮಾಡಲ್ಲ ಅಂದರೆ ನನಗೆ ಎಷ್ಟೊಂದು ಪ್ರಾಡಕ್ಟ್ಗಳಿಗೆ ಅವರು ರಿಪ್ಲೇಸ್ ಮಾತ್ರ ಮಾಡಿದ್ದಾರೆ, ಕ್ಯಾನ್ಸಲ್ ಆಪ್ಷನ್ ಇರಲಿಲ್ಲ. ಸೊ ಮೊದಲು ಕ್ಯಾನ್ಸಲ್ ಮಾಡಿದ್ರೆ ನನಗೆ ಕ್ಯಾಶ್ ರಿಟರ್ನ್ ಬರ್ತಿತ್ತು ಅಕೌಂಟ್ಗೆ, ಬಟ್ ಇವಾಗ ಬರ್ತಾನೂ ಇಲ್ಲ. ಸೊ ಇದರಿಂದ ಈ ಫ್ಲಿಪ್ಕಾರ್ಟ್ ಅವ್ರು ಎಲ್ಲಿಗೆ ತೊಗೊಂಡೋಗ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಇದು ಇನ್ನೂ ಸದ್ಯಕ್ಕೆ ಅಮೆಝಾನಲ್ಲಿ ಇಲ್ಲ, ಫ್ಲಿಪ್ಕಾರ್ಟಲ್ಲಿ ಮಾತ್ರ ಬಂದಿರೋದು. ಬಟ್ ಫ್ಲಿಪ್ಕಾರ್ಟಲ್ಲಿ ಫಸ್ಟೇ ಸ್ಕ್ಯಾಮು ಅದು ಇದು ಅಂತ ಎಲ್ಲ ಓಡಾಡ್ಕೊಂಡಿರ್ಬೇಕಾದ್ರೆ ಈ ಥರದೊಂದು ಎಕ್ಸ್ಟ್ರಾ ಐಟಮ್ ನೀನು ತಂದು ಹಾಕ್ಬಿಟ್ರೆ ಯಾವನ್ ಪರ್ಚೇಸ್ ಮಾಡ್ತಾನೆ ಅದರಲ್ಲಿ. ಎಕ್ಸಾಂಪಲ್ ಕೊಡ್ತೀನಿ. ಈಗ ಓಪೋ, ವಿವೋ, ಸ್ಯಾಮ್ಸಂಗ್ ಈ ಥರದ್ದು 1000 ಸರ್ವಿಸ್ ಸೆಂಟ್ರ್ಗಳು ನಮ್ಮ ಅಕ್ಕಪಕ್ಕಗಳೇ ಕಾಣಿಸ್ತಾ ಇರ್ತದೆ. ನಾವೇನು ಮಾಡ್ತೀವಿ, ಹುಡ್ಕೊಂಡು ಹೋಗ್ತೀವಿ, ಸರ್ವಿಸ್ ಮಾಡಿಸ್ಕೊಂಡು ಬರ್ಬೋದು. ಈ ಇನ್ಫಿನಿಕ್ಸು, ಟೆಕ್ನೋ, ಶಾಮಿ ಇದೆ, ಇನ್ಫಿನಿಕ್ಸು, ಟೆಕ್ನೋ, ಪೋಕೋ ಆ ಥರ ಎಲ್ಲ ತೊಗೊಂಬಿಟ್ರೆ ನಾವು ಸರ್ವಿಸ್ ಸೆಂಟ್ರಿಗೆ ಯಾವ ದೇಶ ಹುಡ್ಕೊಂಡು ಹೋಗೋಣ ಹೇಳಿ? ಅದೆಲ್ಲ ಚೈನೀಸ್ ಬ್ರ್ಯಾಂಡ್ಗಳು, ಚೈನೀಸಿಂದ ಬರ್ತದೆ. ನಾವು ಸರ್ವಿಸ್ ಸೆಂಟ್ರಿಗೆ ಅಲ್ಲಿಗಂಡು ಹೋಗ್ಬೇಕಾ? ಸೊ ನಾನು ನಿಮ್ಗೆಲ್ರಿಗೂ ಹೇಳೋದಿಷ್ಟೇ, ರಿಟರ್ನ್ ಆಪ್ಷನ್ ಇಲ್ಲ ಅಂದರೆ ದಯವಿಟ್ಟು ಆರ್ಡ್ರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ಅಷ್ಟೊಂದು ಅರ್ಜೆಂಟ್ ಇದ್ದರೆ ಅಮೆಝಾನಲ್ಲಿ ಹೋಗಿ ಚೆಕ್ ಮಾಡಿ. ಅಮೆಝಾನಲ್ಲಿ ಯಾವುದೂ ಆ ಥರ ಆಪ್ಷನ್ ಇನ್ನೂ ಬಂದಿಲ್ಲ. ಮೇ ಬಿ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇವಾಗ ಸದ್ಯಕ್ಕೆ ಅಮೆಝಾನಲ್ಲಿ ಆ ಥರ ಯಾವ ಆಪ್ಷನ್ ಇಲ್ಲ. ಇಲ್ಲಾಂದರೆ ನಿಮ್ಗೆ ಆಫ್ಲೈನ್ ಸ್ಟೋರ್ಗೆ ಹೋಗಿ ತೊಗೊಳ್ಳಿ. ಈಗ ಕೆಲವೊಬ್ಬರು ಮೊದಲೆಲ್ಲ ಆಫ್ಲೈನ್ ಸ್ಟೋರ್ಗಳು ಅವ್ರು ಇಟ್ಟಿದ್ದೇ ಪ್ರೈಸು. ಇವಾಗ ಆನ್ಲೈನೆಲ್ಲ ಬಂದಮೇಲೆ ಆಫ್ಲೈನವ್ರು ಸ್ವಲ್ಪ ಪ್ರೈಸ್ಗಳು ಕಮ್ಮಿ ಆಗೈತೆ. ನೀವು ಎಷ್ಟು ಜನ ಹೋಗ್ತಿದ್ದೀರೋ ಗೊತ್ತಿಲ್ಲ. ನಾನು ಕೆಲವೊಂದು ಟ್ಯೂಬ್ಲೈಟ್ಸು, ಬಲ್ಪೆಲ್ಲ ನಾನು ಆನ್ಲೈನ್ ಚೆಕ್ ಮಾಡೋದಕ್ಕೂ ಆನ್ಲೈನ್ ಸುಮ್ಮನೆ 599 ಅಂತ ಹಾಕ್ಬಿಟ್ಟು ಮೇಲ್ಗಡೆ 125 ರೂಪೀಸ್ ಅಂತ ಡಿಸ್ಕೌಂಟ್ ಅಂತ ಹಾಕ್ತಾರೆ. ಅದೇ ಬಲ್ಪ್ಗಳು ನಿಮಗೆ ಆಫ್ಲೈನಲ್ಲಿ ಬರೀ 80-90 ರೂಪಾಯಿಗೆ ಸಿಕ್ಬಿಡುತ್ತೆ. ಸೊ ನಾನು ಆಲ್ರೆಡಿ ಒಂದು 2 ಮಂತ್ಸ್ 3 ಮಂತ್ಸಿಂದ ಫ್ಲಿಪ್ಕಾರ್ಟ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅಮೆಝಾನಲ್ಲೇ ಗ್ರೋಸರೀಸು ಅಥವಾ ಬಟ್ಟೆನೋ ಎಕ್ಸೆಟ್ರಾ ಕೆಲವೊಂದು ಐಟಮ್ಗಳು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ತಿದ್ದೀನಿ. ಬಟ್ ರಿಟರ್ನ್ ಇಲ್ಲದೆ ಇರೋದು ನಾನು ಇದುವರೆಗೂ ಆರ್ಡ್ರ್ ಮಾಡಿಲ್ಲ. ನಾನು ರಿಟರ್ನ್ ಇರೋದನ್ನ ಹುಡುಕ್ಬಿಟ್ಟೆ ಆರ್ಡ್ರ್ ಮಾಡ್ತೀನಿ. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಆರ್ಡ್ರ್ ಮಾಡ್ಬೇಕಾದ್ರೆ ಆ ಪ್ರಾಡಕ್ಟ್ಗೆ ರಿಟರ್ನ್ ಇದೆಯಾ ಅಂತ ಚೆಕ್ ಮಾಡಿ. ನೀವು ಬ್ರಾಸ್ಲೆಟ್ ಎಲ್ಲ ತೊಗೋತೀರ ಅಂದರೆ ಮೇಲ್ಗಡೆ ಸ್ಟ್ಯಾಂಪ್ ಹಾಕಿರ್ತಾರೆ. ಬಟ್ ಮೊಬೈಲ್ಗಳು ಅಥವಾ ಹೈ ಎಂಡ್ ಸ್ವಲ್ಪ ಹೈ ಬಜೆಟಲ್ಲಿ ನೀವೇನಾದರೂ ತೊಗೋತಿದ್ದೀರ ಅಂದರೆ ದಯವಿಟ್ಟು ರಿಟರ್ನ್ನ ಚೆಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡೋದು ಒಳ್ಳೆಯದು. ಮತ್ತು ಕ್ಯಾನ್ಸಲ್ ಆಪ್ಷನು ನಿಮ್ಗೆ ಇರಲ್ಲ. ಮೊದಲೆಲ್ಲ ಕ್ಯಾನ್ಸಲ್ ಆಪ್ಷನ್ ಇದ್ದರೆ ನಿಮಗೆ ಅಮೌಂಟ್ ರಿಟರ್ನ್ ಬರ್ತಿತ್ತು. ಬಟ್ ಇವಾಗ ಕ್ಯಾನ್ಸಲ್ ಆಪ್ಷನ್ ಕೂಡ ಇರಲ್ಲ. ಸೊ ಚೆಕ್ ಮಾಡಿಕೊಂಡು ಆರ್ಡ್ರ್ ಮಾಡ್ಕೊಳ್ಳಿ. ನೀವು ಬರೀ ರಿಪ್ಲೇಸ್ ಮಾತ್ರ ಆಪ್ಷನ್ ಇರುತ್ತೆ ನಿಮಗೆ.
ಮೇ ಬಿ ಕೆಲವೊಂದು ಆನ್ಲೈನ್ಗೆ ಹೋಗಿ ನಂತರ ಎಲ್ಲನೂ ಆನ್ಲೈನ್ಗೆ ಹೋಗೋದು ವೇಸ್ಟ್. ಅಟ್ಲೀಸ್ಟ್ ನಮಗೋಸ್ಕರ ಸ್ಟೋರ್ಗಳು ಎಷ್ಟೊಂದು ಜನ ಇಟ್ಕೊಂಡಿದ್ದಾರೆ ನಮ್ಮ ಕನ್ನಡಿಗರು. ಆ ಕನ್ನಡಿಗರ ಸ್ಟೋರ್ಗೆ ಹೋಗಿ ಸ್ವಲ್ಪ ಇಂಪ್ರೂವ್ ಮಾಡಿ. ಇವತ್ತೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ನಾನು ಪೋಸ್ಟ್ ನೋಡಿದೆ, ಆ ಪೋಸ್ಟ್ ನಾನು ಇಲ್ಲಿ ಸೈಡ್ಗೆ ಹಾಕ್ತೀನಿ. ಸ್ವಲ್ಪ ಹೋಗಿ ಆದಷ್ಟು ಕನ್ನಡ ಶಾಪ್ಗಳಿಗೆ, ಕನ್ನಡಿಗರ ಶಾಪ್ಗಳಿಗೆ ಹೋಗಿ. ನೀವೆಲ್ಲರೂ ಕನ್ನಡಿಗರ ಶಾಪಿಗೆ ಹೋಗಿ ಅಂತ ಹೇಳ್ತೀವಿ ನಾನು. ಅಟ್ಲೀಸ್ಟ್ ಒಂದೆರಡು ಪ್ರಾಡಕ್ಟ್ ತೊಗೊಳಕ್ಕಾದರೂ ನಮ್ಮ ಕರ್ನಾಟಕದವ್ರು ಇಟ್ಟಿರುವಂಥ ಅಂಗಡಿಗಳಿಗೆ ಹೋಗಿ. ಈ ಮರಾಠಿಯವರು, ಗುಜರಾತ್ ಅವರು, ಎಲ್ಲೆಲ್ಲಿಂದ ಬಂದವರೆಲ್ಲ, ತಮಿಳ್ನಾಡು, ಕೇರಳದಿಂದ ಬಂದವರೆಲ್ಲ ಚೆನ್ನಾಗಿ ಬೆಳವಣಿಗೆಗಳು ಆಗ್ತಾನೆ ಅವ್ರೆ. ಬಟ್ ನಮ್ಮ ಕರ್ನಾಟಕದವ್ರು ಇಟ್ಟಿರೋ ಎಲ್ಲ ಅಂಗಡಿಗಳು A to Z ಬೇಕ್ರಿ ಅದು ಇದೆಲ್ಲ ಲಾಸ್ ಆಗ್ತಾನೆ ಇದೆ. ಸ್ವಲ್ಪ ಆಫ್ಲೈನಲ್ಲಿ ಕನ್ನಡಿಗರ ಹೋಟ್ಲಿಗೆ ಅಥವಾ ಅಂಗಡಿಗಳಿಗೆ ಹೋಗಿ ಬೆಳೆಸಿ ಅಷ್ಟೇ. ಟೇಕ್ ಕೇರ್, ಬೈ ಸಿ ಯು. ಇನ್ನೊಂದು ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿಗಂಟ ಕೀಪ್ ವಾಚಿಂಗ್. ನನ್ನ ತುಂಬ ವೀಡಿಯೋಸ್ಗಳಿದೆ, ಹೋಗಿ ಚೆಕ್ ಮಾಡ್ಕೊಂಡು ನೋಡಿಕೊಂಡು ಮಜಾ ಮಾಡಿ. ಬಾಯ್ ಬಾಯ್.